ನನ್ನನ್ನು ಚಿಕ್ಕಮ್ಮ ಚಿಕ್ಕಮ್ಮ ಎಂದು ಸುತ್ತುತ್ತಿದ್ದ ಹುಡುಗ ಈಗ 25ರ ಯುವಕ. ಅವನ ನೆನಪೇ ನನ್ನ ಮೈಯಲ್ಲಿ ಒಂದು ವಿಚಿತ್ರ ಸಂಚಲನವನ್ನು ಉಂಟುಮಾಡುತ್ತಿತ್ತು. ಇಂದು ಅವನು ಬರುವ ದಿನ. ಬೆಳಗಿನಿಂದಲೇ ಮನೆಯಲ್ಲೆಲ್ಲ ಶುಚಿಗೊಳಿಸಿ ಅವನಿಗೆ ಇಷ್ಟವಾದ ಅಡುಗೆಯ ತಯಾರಿಯಲ್ಲಿ ತೊಡಗಿದೆ. ಸಂಜೆಯಾಗುತ್ತಿದ್ದಂತೆ ಆಕಾಶ ಕಪ್ಪಗಾಗಿತ್ತು. ದೂರದಲ್ಲಿ ಗುಡುಗಿನ ಸದ್ದು ಕೇಳಿಸುತ್ತಿತ್ತು. ನನ್ನ ಮನಸ್ಸು ಕೂಡ ಪುನೀತ್ನ ಬರುವಿಕೆಗಾಗಿ ಗುಡುಗುತ್ತಿತ್ತು. ಸಂಜೆ 7 ಗಂಟೆಯ ಹೊತ್ತಿಗೆ ನಮ್ಮ ಮನೆಯ ಮುಂದೆ ಆಟೋ ಬಂದು ನಿಂತ ಸದ್ದು ಕೇಳಿಸಿತು. ನನ್ನ ಹೃದಯ ಬಡಿತ ಹೆಚ್ಚಾಗಿತ್ತು. ಬಾಗಿಲು ತೆರೆದು ನೋಡಿದರೆ ಮಳೆಯ ಹನಿಗಳಲ್ಲಿ ಸ್ವಲ್ಪ ನೆನೆದು ಕೈಯಲ್ಲೊಂದು ಬ್ಯಾಗ್ ಹಿಡಿದು ನಿಂತಿದ್ದ ಅರವಿಂದ. ಎತ್ತರವಾದ ದೃಢಕಾಯನಾಗಿ ಬೆಳೆದಿದ್ದ. ನಗರದ ಗಾಳಿ ಅವನಿಗೆ ಹೊಸ ಹೊಳಪನ್ನು ನೀಡಿತ್ತು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ತೀಕ್ಷ್ಣತೆ ಇತ್ತು. ನನ್ನನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ನಗು ಅರಳಿತ್ತು. ಚಿಕ್ಕಮ್ಮ, ಹೇಗಿದ್ದೀರಿ ಎಂದು ಕೇಳುತ್ತಾ ಒಳಗೆ ಬಂದ. ಅವನ ದನಿ ನನ್ನ ಕಿವಿಗಳಲ್ಲಿ ಜೇನಿನಂತೆ ಹರಿಯಿತು. ಚೆನ್ನಾಗಿದ್ದೀನಿ ಕಣಪ್ಪ, ಬಾ ಒಳಗೆ. ಮಳೆಯಲ್ಲಿ ನೆಂದುಕೊಂಡು ಬಂದಿದ್ದೀಯಾ ಎನ್ನುತ್ತಾ ಅವನ ಕೈನಿಂದ ಬ್ಯಾಗ್ ತೆಗೆದುಕೊಂಡೆ. ಆಗ ನನ್ನ ಬೆರಳುಗಳು ಅವನ ಬೆರಳುಗಳಿಗೆ ತಾಗಿದವು. ಅಷ್ಟೇ, ನನ್ನ ಇಡೀ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ರೋಮಾಂಚನವಾಯಿತು. ಅವನು ಕೂಡ ಒಂದು ಕ್ಷಣ ನನ್ನನ್ನೇ ನೋಡಿದ. ಅವನ ನೋಟದಲ್ಲಿ ಏನೋ ಒಂದು ಸೆಳೆತವಿತ್ತು. ಬಿಂದು ಓಡುತ್ತಾ ಬಂದು ಅವನನ್ನು ಅಪ್ಪಿಕೊಂಡಳು. ನಾನು ಅವರಿಬ್ಬರನ್ನು ನೋಡಿ ಮುಗುಳನಕ್ಕೆ. ರಾತ್ರಿ ಊಟದ ಸಮಯ. ಹೊರಗೆ ಮಳೆ ಜೋರಾಗಿ ಸುರಿಯುತ್ತಿತ್ತು. ಮನೆಯಲ್ಲಿ ವಿದ್ಯುತ್ ಇರಲಿಲ್ಲ. ಹಣತೆ ಮತ್ತು ಮೇಣದ ಬತ್ತಿಯ ಬೆಳಕಿನಲ್ಲಿ ನಾವು ಊಟಕ್ಕೆ ಕುಳಿತೆವು. ಆ ಹಳದಿ ಬೆಳಕಿನಲ್ಲಿ ಪುನೀತ್ನ ಮುಖ ಮತ್ತಷ್ಟು ಆಕರ್ಷಕವಾಗಿ ಕಾಣುತ್ತಿತ್ತು. ಅವನು ಊಟ ಮಾಡುತ್ತಾ ನಗರದ ಬಗ್ಗೆ ಹೇಳುತ್ತಿದ್ದ. ನಾನು ಅವನನ್ನೇ ನೋಡುತ್ತಾ ಅವನು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದೆ. ಹಾಗಾಗ ನಮ್ಮ ಕಣ್ಣುಗಳು ಸಂಧಿಸುತ್ತಿದ್ದವು. ಪ್ರತಿ ಬಾರಿ ಕಣ್ಣುಗಳು ಸಂಧಿಸಿದಾಗಲೂ ನನ್ನ ಎದೆಯಲ್ಲಿ ಚಿಟ್ಟೆಗಳು ಹಾರಿದ ಅನುಭವ. ಚಿಕ್ಕಮ್ಮ, ನಿಮ್ಮ ಅಡುಗೆ ರುಚಿ ಮಾತ್ರ ಸ್ವಲ್ಪವೂ ಬದಲಾಗಿಲ್ಲ. ನಿಜಕ್ಕೂ ಅದ್ಭುತ ಎಂದನು. ಅವನ ಹೊಗಳಿಕೆಗೆ ನನ್ನ ಕೆನ್ನೆಗಳು ಬಿಸಿಯಾದವು. ಸುಮ್ಮಿರಪ್ಪ, ಏನೂ ಮಾಡಿದ್ದೀನಿ ಅಷ್ಟೇ ಎಂದು ನಾಚಿಕೆಯಿಂದ ನಕ್ಕೆ. ಕ್ಷಣದಲ್ಲಿ ಪಕ್ಕದ ಮನೆಯ ಲಕ್ಷ್ಮಿ ಬಂದಳು. ಏನ್ ಸಾವಿತ್ರಿ, ಪುನೀತ್ ಬಂದಿರುವ ಖುಷಿಯಲ್ಲಿ ನಮ್ಮನ್ನೆಲ್ಲ ಮರೆತು ಬಿಟ್ಟಿಯಾ? ಮಳೆ ಬೇರೆ ಜೋರಾಗಿದೆ ಎನ್ನುತ್ತಾ ಬಂದವಳು. ಅವಳ ಮಾತು ಕೇಳಿ ನಮ್ಮಿಬ್ಬರೂ ಸ್ವಲ್ಪ ಮುಜುಗರಕ್ಕೊಳಗಾದೆವು. ಅವಳು ನಮ್ಮಿಬ್ಬರನ್ನೂ ಒಮ್ಮೆ ವಿಚಿತ್ರವಾಗಿ ನೋಡಿ, ಹಬ್ಬದ ಬಗ್ಗೆ ಮಾತುಕತೆಗೆ ಬಂದೆ ಎಂದಳು. ಆದರೆ ಅವಳ ಕಣ್ಣುಗಳಲ್ಲಿ ನಮ್ಮ ನಡುವೆ ಏನೋ ಹೊಸ ಅಧ್ಯಾಯ ಶುರುವಾಗುತ್ತಿರುವುದನ್ನು ಗ್ರಹಿಸಿದಂತಿತ್ತು. ಅವಳು ಹೋದ ಮೇಲೆ ಮನೆಯಲ್ಲಿ ಮತ್ತೆ ನಿಶಬ್ದ ಆವರಿಸಿತ್ತು. ಹೊರಗೆ ಮಳೆ, ಒಳಗೆ ನಮ್ಮಿಬ್ಬರ ನಡುವೆ ಬೆಳೆಯುತ್ತಿದ್ದ ಆಕರ್ಷಣೆಯ ಜ್ವಾಲೆ. ಆ ರಾತ್ರಿ ಏನೂ ವಿಶೇಷ ನಡೆಯಲಿದೆ ಎಂದು ನನ್ನ ಮನಸ್ಸಿನಲ್ಲಿ ಹೇಳುತ್ತಿತ್ತು. ಮಳೆಯ ಸದ್ದು ಹೆಚ್ಚಾಗುತ್ತಿದ್ದಂತೆ ನಮ್ಮ ನಡುವಿನ ಮೌನವೂ ಗಟ್ಟಿಯಾಗುತ್ತಿತ್ತು. ಬಿಂದು ಊಟ ಮಾಡಿ, ಅಮ್ಮ, ನನಗೆ ನಿದ್ದೆ ಬರ್ತಿದೆ ಎಂದು ಹೇಳಿ ನನ್ನ ಕೋಣೆಗೆ ಹೋಗಿ ಮಲಗಿದಳು. ಈಗ ಆ ದೊಡ್ಡ ಹಾಲಿನಲ್ಲಿ ನಾನು ಮತ್ತು ಪುನೀತ್ ಮಾತ್ರ. ಮೇಣದ ಬತ್ತಿಯ ಬೆಳಕು ನಮ್ಮ ಮುಖಗಳ ಮೇಲೆ ಆಟವಾಡುತ್ತಿದ್ದವು. ಚಿಕ್ಕಮ್ಮ, ನಿಮಗೆ ಬೇಜಾರಾಗಲ್ವಾ ದಿನ ಹೀಗೆ ಒಬ್ಬರೇ ಎಂದು ಪುನೀತ್ ಮಾತು ಆರಂಭಿಸಿದ. ಅವನ ಪ್ರಶ್ನೆ ನೇರವಾಗಿ ನನ್ನ ಹೃದಯಕ್ಕೆ ತಾಗಿತ್ತು. ಇಷ್ಟು ವರ್ಷಗಳಿಂದ ಯಾರು ಕೇಳದ ಪ್ರಶ್ನೆಯನ್ನು ಅವನು ನನ್ನನ್ನು ಕೇಳಿದ. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಏನು ಮಾಡೋದು ಪುನೀತ್, ಜೀವನ ಅಂದ ಮೇಲೆ ಎಲ್ಲವನ್ನೂ ಅನುಭವಿಸಬೇಕು ಎಂದೇ ಧ್ವನಿ ತಗ್ಗಿಸಿ. ನನ್ನ ನೋವನ್ನು ಅರ್ಥ ಮಾಡಿಕೊಂಡವನಂತೆ ಅವನು ನನ್ನ ಹತ್ತಿರ ಸರಿದು ಕುಳಿತು. ಅವನ ಸಾಮೀಪ್ಯ ನನ್ನನ್ನು ಮತ್ತಷ್ಟು ದುರ್ಬಲಗೊಳಿಸುತ್ತಿತ್ತು. ನಿಮಗೆ ನೆನಪಿದೆಯಾ ಚಿಕ್ಕಮ್ಮ, ನಾನು ಚಿಕ್ಕವನಿದ್ದಾಗ ಹಬ್ಬಕ್ಕೆ ಬಂದರೆ ನೀವು ನನ್ನನ್ನು ಬಿಡುತ್ತಿರಲಿಲ್ಲ. ನಿಮ್ಮ ಸೀರೆ ಸೆರಗು ಹಿಡಿದುಕೊಂಡೇ ತಿರುಗುತ್ತಿದ್ದೆ ಎಂದು ಹಳೆಯ ನೆನಪುಗಳನ್ನು ಕೆದಕಿದ. ಅವನ ಮಾತುಗಳು ನನ್ನನ್ನು ಭೂತಕಾಲಕ್ಕೆ ಕರೆದೊಯ್ದವು. ಹೌದು, ಅವನು ಪುಟ್ಟ ಹುಡುಗನಾಗಿದ್ದಾಗ ನನ್ನ ಪ್ರಪಂಚವೇ ಆಗಿದ್ದ. ಈಗ ಅದೇ ಹುಡುಗ ನನ್ನ ಮುಂದೆ ಯುವಕನಾಗಿ ಕುಳಿತು ನನ್ನ ಒಂಟಿತನವನ್ನು ಪ್ರಶ್ನಿಸುತ್ತಿದ್ದಾನೆ. ಕಾಲ ಎಷ್ಟು ಬೇಗ ಬದಲಾಗುತ್ತದೆ. ಈಗಲೂ ನೀನು ನನ್ನ ಮಗನೇ ಅಲ್ಲವೇ ಎಂದೇ ನನ್ನ ಮನಸ್ಸಿನ ಭಾವನೆಗಳನ್ನು ಹತ್ತಿಕ್ಕಿ. ಅವನು ಮೆಲ್ಲನಕ್ಕ. ಖಂಡಿತ ಚಿಕ್ಕಮ್ಮ ಎಂದು. ಆದರೆ ಅವನ ಕಣ್ಣುಗಳು ಬೇರೆ ಕತೆ ಹೇಳುತ್ತಿದ್ದವು. ಮುಂದುವರಿಯಿತು. ಅವನು ನಗರದ ಜೀವನ, ಅಲ್ಲಿನ ಒತ್ತಡ, ಒಂಟಿತನದ ಬಗ್ಗೆ ಹೇಳಿಕೊಂಡ. ನಾವಿಬ್ಬರೂ ಒಂದೇ ದೋಣಿಯ ಪ್ರಯಾಣಿಕರು ಎನಿಸಿತು. ಅವನಿಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಡಲು ಅಡುಗೆ ಮನೆಗೆ ಹೋದೆ. ಅವನು ನನ್ನ ಹಿಂದೆಯೇ ಬಂದ. ಅಡುಗೆಯ ಮನೆ ಚಿಕ್ಕದಾದ್ದರಿಂದ ನಾವು ಹತ್ತಿರದಲ್ಲಿ ನಿಲ್ಲಬೇಕಾಯಿತು. ಹೊರಗಿನ ಚಳಿಗಿಂತ ಅಡುಗೆ ಮನೆಯ ಬೆಚ್ಚನೆಯ ವಾತಾವರಣ ಹಿತವಾಗಿತ್ತು. ನಾನು ಕಾಫಿ ಲೋಟವನ್ನು ಅವನಿಗೆ ಕೊಡುತ್ತಿರುವಾಗ ನಮ್ಮಿಬ್ಬರ ಕೈ ಬೆರಳುಗಳು ಮತ್ತೊಮ್ಮೆ ಸ್ಪರ್ಶಿಸಿದವು. ಈ ಬಾರಿ ಸ್ಪರ್ಶದಲ್ಲಿ ಒಂದು ಧೈರ್ಯವಿತ್ತು. ಅವನು ನನ್ನ ಕೈಯನ್ನು ಹಾಗೆ ಎಳೆದುಕೊಂಡ. ನನ್ನ ಇಡೀ ಶರೀರ ಜುಮ್ಮೆಂದಿತ್ತು. ನಾನು ಅವನ ಕಣ್ಣುಗಳನ್ನೇ ನೋಡುತ್ತಿದ್ದೆ.
ಆ ಕಣ್ಣುಗಳಲ್ಲಿ ಆಹ್ವಾನವಿತ್ತು, ಪ್ರೀತಿ ಇತ್ತು ಮತ್ತು ಸ್ವಲ್ಪ ಕಾಮದ ಕಿಡಿಯೂ ಇತ್ತು. ಚಿಕ್ಕಮ್ಮ, ನೀವು ತುಂಬಾ ಬದಲಾಗಿದ್ದೀರಿ. ಮೊದಲಿಗಿಂತ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದೀರಿ ಎಂದನು ಪಿಸುಗುಟ್ಟುವ ಧ್ವನಿಯಲ್ಲಿ. ಅವನ ಮಾತುಗಳು ನನ್ನ ನಾಚಿಕೆಯನ್ನು ಬದಿಗೆ ಸರಿಸಿ ನನ್ನಲ್ಲಿರುವ ಹೆಣ್ಣನ್ನು ಎಚ್ಚರಗೊಳಿಸಿದವು. ನಾನು ಮೆಲ್ಲನೆ ನನ್ನ ಕೈಯನ್ನು ಬಿಡಿಸಿಕೊಂಡು ಕಾಫಿ ಕುಡಿ ಎಂದೆ. ಆದರೆ ನನ್ನ ದನಿ ನಡುಗುತ್ತಿತ್ತು. ಅವನು ಕಾಫಿ ಹೀರುತ್ತಾ ನನ್ನನ್ನೇ ನೋಡುತ್ತಿದ್ದ. ಅವನ ನೋಟವನ್ನು ತಡೆಯಲಾಗದೆ ನಾನು ಮುಖ ತಿರುಗಿಸಿದೆ. ಮಳೆಯಿದ್ದಾಗ ಹತ್ತಿರದವರು ಹತ್ತಿರವಾಗುತ್ತಾರೆ ಅಂತ ಲಕ್ಷ್ಮಿ ಹೇಳಿದ್ದು ನಿಜನೇ ಅಲ್ವಾ ಎಂದು ಅವನು ಕಣ್ಣು ಹೊಡೆದು ಹೇಳಿದ. ನನ್ನ ಕೆನ್ನೆಗಳು ಮತ್ತೆ ಕೆಂಪಾದವು. ಆ ರಾತ್ರಿಯ ಮೌನದಲ್ಲಿ ನಮ್ಮಿಬ್ಬರ ಉಸಿರಾಟದ ಸದ್ದು ಸ್ಪಷ್ಟವಾಗಿ ಕೇಳುತ್ತಿತ್ತು. ನಮ್ಮ ನಡುವಿನ ಅಂತರ ಕಡಿಮೆಯಾಗುತ್ತಿತ್ತು. ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಮತ್ತು ಇನ್ನೊಂದು ರೀತಿಯ ವಿವರಿಸಲಾಗದ ಸುಖ ಮನೆ ಮಾಡಿತು. ಆ ರಾತ್ರಿಯ ನಂತರ ನಮ್ಮಿಬ್ಬರ ನಡುವಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಮರುದಿನ ಹಬ್ಬದ ಪೂರ್ವ ಸಿದ್ಧತೆಗಳು ಆರಂಭವಾದವು. ಬೆಳಿಗ್ಗೆ ಇದ್ದಾಗಿನಿಂದಲೂ ಅರವಿಂದನ ಕಣ್ಣುಗಳು ನನ್ನನ್ನೇ ಹುಡುಕುತ್ತಿದ್ದವು. ನಾನು ಅಡುಗೆಯ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವನು ಅಲ್ಲೇ ಸುತ್ತಮುತ್ತ ಸುಳಿದಾಡುತ್ತಿದ್ದ. ಬಿಂದು ಇಬ್ಬರನ್ನು ನೋಡಿ, ಅಣ್ಣ, ನಿನ್ನೆ ರಾತ್ರಿಯಿಂದ ಅಮ್ಮನ ಹಿಂದೆ ಯಾಕೆ ಸುತ್ತುತ್ತೀಯಾ ಎಂದ ಮುಗ್ಧವಾಗಿ ಕೇಳಿದಾಗ ನಾವಿಬ್ಬರೂ ಒಮ್ಮೆ ತಬ್ಬಿಬ್ಬಾದೆವು. ಇಲ್ಲ ಕಣೆ, ಚಿಕ್ಕಮ್ಮ ಮಾಡೋ ತಿಂಡಿ ವಾಸನೆಗೆ ಬಂದೆ ಅಷ್ಟೇ ಎಂದು ಅರವಿಂದ ಪರಿಸ್ಥಿತಿಯನ್ನು ನಿಭಾಯಿಸಿದ. ಸಂಜೆ ಹಬ್ಬದ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗಲು ನಿರ್ಧರಿಸಿದೆವು. ನಾನು ಹೊಸ ಸೀರೆಯನ್ನೊಟ್ಟು ತಲೆಯಲ್ಲಿ ಮಲ್ಲಿಗೆ ಮುಡಿಯಲು ಸಿದ್ಧನಾದೆ. ಕನ್ನಡಿಯ ಮುಂದೆ ನಿಂತು ನನ್ನನ್ನೇ ನೋಡಿಕೊಂಡಾಗ ನನ್ನ ಮುಖದಲ್ಲಿ ಹೊಸ ಕಾಂತಿ ಬಂದಿದೆ ಎಂದು ಭಾಸವಾಯಿತು. ಪುನೀತ್ನ ಆಗಮನ ನನಗೆ ಮತ್ತಷ್ಟು ಭದ್ರಭಾವನೆ ತಂದಿತ್ತು ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಹೊರಗೆ ಬಂದಾಗ ಅರವಿಂದ ನನ್ನನ್ನೇ ಕಣ್ಣುಗಳಲ್ಲಿ ಖಂಡಿಸಿ ನೋಡುತ್ತಿದ್ದ. ಅವನ ನೋಟ ನನ್ನನ್ನು ನಾಚಿಕೆ ಮಾಡುವಂತೆ ಮಾಡಿತ್ತು. ಅವನ ಕಣ್ಣುಗಳು ನನ್ನ ದೇಹದ ಪ್ರತಿ ಅಂಗವನ್ನು ಸವಿಯುತ್ತಿರುವಂತೆ ಭಾಸವಾಯಿತು. ನನ್ನ ದುಂಡಗಿನ ಮುಖ, ಅಗಲವಾದ ಹಣೆ, ಕಪ್ಪು ಕಣ್ಣುಗಳು ಮತ್ತು ಸೀರೆಯಿಂದ ಹೊರಗೆ ಕಾಣುತ್ತಿದ್ದ ನನ್ನ ಮೈಮಾಟಗಳು ಅವನು ಕಣ್ಣುಗಳಿಂದ ನೇವರಿಸುತ್ತಿದ್ದ. ನಾವಿಬ್ಬರೂ ದೇವಸ್ಥಾನಕ್ಕೆ ನಡೆದು ಹೋಗುತ್ತೆವು. ಬಿಂದು ನನ್ನ ಸ್ನೇಹಿತರೊಂದಿಗೆ ಮೊದಲೇ ಹೋಗಿದ್ದಳು. ದಾರಿಯುದ್ದಕ್ಕೂ ನಮ್ಮ ನಡುವೆ ಮೌನ. ಆದರೆ ಮೌನವೇ ಮಾತನಾಡುತ್ತಿತ್ತು. ದೇವಸ್ಥಾನದಲ್ಲಿ ಪೂಜಾರಿ ರಾಮಪ್ಪನವರು ನಮ್ಮನ್ನು ನೋಡಿ, ಅರವಿಂದ ಬಂದಿದ್ದಾನಾ? ಚಿಕ್ಕಮ್ಮನನ್ನ ಚೆನ್ನಾಗಿ ನೋಡಿಕೊಳ್ಳಪ್ಪ ಎಂದು ಪ್ರೀತಿಯಿಂದ ಹೇಳಿದ್ರು. ಅವರ ಮಾತಿನಲ್ಲಿ ಯಾವ ಅರ್ಥವೂ ಇರಲಿಲ್ಲ. ಆದರೆ ನನ್ನ ಎದೆ ದಸಕ್ಕೆಂದಿತ್ತು. ಪೂಜೆ ಮುಗಿಸಿ ಹೊರಬಂದೆವು. ಹಿಂದಿರುಗುವಾಗ ಮುಖ್ಯ ರಸ್ತೆಯ ಬದಲು ಹೊರಗದ್ದೆಗಳ ನಡುವಿನ ಕಾಲುದಾರಿಯಲ್ಲಿ ಹೋಗೋಣ ಎಂದ ಪುನೀತ್ ಹೇಳಿದ. ಸೂರ್ಯಾಸ್ತದ ಸಮಯ. ಆಕಾಶದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣಗಳ ಚಿತ್ತಾರ. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಮಣ್ಣಿನ ಸುಗಂಧ ಮನಸ್ಸಿಗೆ ಮುದ ನೀಡುತ್ತಿತ್ತು. ನಡೆಯುತ್ತಾ ನಾನು ನಿಧಾನವಾಗಿ ಮನಸ್ಸು ತೆರೆದು, ಅರವಿಂದ, ಗಂಡ ಹೋದ ಮೇಲೆ ಬದುಕು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಇನ್ನೊಬ್ಬರ ಮೇಲೆ ಅವಲಂಬಿತವಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾತ್ರಿ ಒಂಟಿತನ ಕೊಲ್ಲುತ್ತೆ ಎಂದೆ. ನನ್ನ ಧ್ವನಿ ಗದ್ಗದವಾಗಿತ್ತು. ಪುನೀತ್ ನನ್ನ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ. ಅವನು ನಿಂತು ನನ್ನ ಕಡೆ ತಿರುಗಿ ನನ್ನ ಕಣ್ಣೀರನ್ನು ಒರೆಸಿದ. ಅವನ ಸ್ಪರ್ಶಕ್ಕೆ ನನ್ನ ದೇಹ ಮತ್ತೊಮ್ಮೆ ನಡುಗಿತು. ಆಗ ಜೋರಾಗಿ ಗಾಳಿ ಬೀಸಿತು. ನನ್ನ ಸೀರೆಯ ಸೆರಗು ಹಾರಿ ಅವನ ಮುಖಕ್ಕೆ ಬಡಿಯಿತು. ಅವನು ಅದನ್ನು ಸರಿಪಡಿಸಿಕೊಳ್ಳುವ ನೆಪದಲ್ಲಿ ನನ್ನ ಹತ್ತಿರ ಬಂದ. ಅವನ ಉಸಿರು ನನ್ನ ಕುತ್ತಿಗೆಗೆ ತಾಗುತ್ತಿತ್ತು. ಆ ಕ್ಷಣದಲ್ಲಿ ಕಾಲ ನಿಂತು ಹೋದಂತೆ ಭಾಸವಾಯಿತು. ಅವನು ನಿಧಾನವಾಗಿ ನನ್ನ ಕೈಯನ್ನು ಹಿಡಿದುಕೊಂಡ. ಅವನ ಹಿಡಿತದಲ್ಲಿ ಭರವಸೆ ಇತ್ತು. ಆ ಸಾಮೀಪ್ಯ ನಮಗೆ ಹಿತವಾಗಿತ್ತು. ನಾವು ಹಾಗೆಯೇ ಕೈ ಹಿಡಿದುಕೊಂಡು ಮನೆಯ ಕಡೆ ಹೆಜ್ಜೆ ಹಾಕಿದೆವು. ಮನೆ ಹತ್ತಿರ ಬಂದಾಗ ಬಿಂದು ನಮ್ಮನ್ನು ನೋಡಿ, ಅಮ್ಮ, ಎಷ್ಟು ಹೊತ್ತು? ನಾನು ಕಾಯ್ತಾ ಇದ್ದೀನಿ ಎಂದು ನಗುತ್ತಾ ಕೇಳಿದಳು. ನಾವು ತಕ್ಷಣ ಕೈಬಿಟ್ಟೆವು. ಆದರೆ ಅಷ್ಟು ಹೊತ್ತಿನ ಅನುಭವ ನಮ್ಮಿಬ್ಬರಲ್ಲೂ ಹಾಗೆಯೇ ಉಳಿದಿತ್ತು. ಮುಂದಿನ ರಾತ್ರಿಗಾಗಿ ನಮ್ಮನ್ನು ಸಿದ್ಧಗೊಳಿಸಿಕೊಳ್ಳುತ್ತಿದ್ದೆವು. ಬಿಂದು ನಮ್ಮನ್ನು ನೋಡಿ ತಮಾಷೆ ಮಾಡಿದ ನಂತರ ಆ ರಾತ್ರಿ ಏನೋ ಒಂದು ಮುಜುಗರದ ವಾತಾವರಣ ಆವರಿಸಿಕೊಂಡಿತ್ತು. ಊಟ ಮುಗಿಸಿ ಎಲ್ಲರೂ ಮಲಗಲು ಸಿದ್ಧರಾದೆವು. ಆದರೆ ಹೊರಗೆ ಮತ್ತೊಮ್ಮೆ ಮಳೆ ಆರಂಭವಾಯಿತು. ಈ ಬಾರಿ ಗುಡುಗು ಮಿಂಚು ಸಹಿತ. ಅಮ್ಮ, ಇಷ್ಟು ಮಳೆಯಲ್ಲಿ ಒಬ್ಬಳೇ ಮಲಗಲಿಕ್ಕೆ ಭಯ ಆಗುತ್ತೆ. ಲಕ್ಷ್ಮಿ ಚಿಕ್ಕಮ್ಮನ ಮನೆಗೆ ಹೋಗಿ ಮಲಗುತ್ತೇನೆ. ಅವರ ಮಗಳು ಇದ್ದಾಳೆ ಎಂದು ಬಿಂದು ಹೇಳಿದಳು. ಅವಳ ಮಾತಿಗೆ ನಾನು ಬೇಡ ಎನ್ನಲಾಗಲಿಲ್ಲ. ನನ್ನ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಅವಳು ಹೋಗಿದ್ದು ಒಳ್ಳೆಯದ್ದೇ ಆಯಿತು ಎಂಬ ದುಷ್ಟ ಆಲೋಚನೆ ಬಂದು ಹೋಯಿತು. ಬಿಂದು ಪಕ್ಕದ ಮನೆಗೆ ಹೋದ ನಂತರ ಮನೆಯಲ್ಲಿ ಮತ್ತೆ ನಾನು ಮತ್ತು ಪುನೀತ್ ಮಾತ್ರ. ವಿದ್ಯುತ್ ಹೋಗಿ ಮತ್ತೆ ಮೇಣದ ಬತ್ತಿಯ ಬೆಳಕೆ ಗತಿಯಾಯಿತು. ಪುನೀತ್ ಹಾಲಿನಲ್ಲಿದ್ದ ಸೋಫಾದ ಮೇಲೆ ಕುಳಿತು ಏನೋ ಪುಸ್ತಕ ಓದುತ್ತಿದ್ದ.
ನಾನು ನನ್ನ ಕೋಣೆಯಲ್ಲಿದ್ದರೂ ನನ್ನ ಗಮನವೆಲ್ಲ ಅವನ ಮೇಲೆಯೇ ಇತ್ತು. ಹೊರಗೆ ಮಳೆಯ ಆರ್ಭಟ, ಒಳಗೆ ನನ್ನ ಹೃದಯ ಬಡಿತದ ಸದ್ದು. ಧೈರ್ಯ ಮಾಡಿ ಅವನಿಗೆ ಕಾಫಿ ಮಾಡಿಕೊಡುವ ನೆಪದಲ್ಲಿ ಹೊರಗೆ ಬಂದೆ. ನಾನು ಕಾಫಿ ಕಪ್ ಹಿಡಿದು ಅವನ ಮುಂದೆ ನಿಂತಾಗ ಅವನು ಪುಸ್ತಕವನ್ನು ಪಕ್ಕಕ್ಕಿಟ್ಟು ನನ್ನನ್ನೇ ನೋಡಿದ. ಆ ಮಿಂಚಿನ ಬೆಳಕಿನಲ್ಲಿ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಬನ್ನಿ ಚಿಕ್ಕಮ್ಮ, ಇಲ್ಲಿ ಕುತ್ಕೊಳ್ಳಿ ಎಂದು ತನ್ನ ಪಕ್ಕದಲ್ಲಿದ್ದ ಜಾಗವನ್ನು ತೋರಿಸಿದ. ನಾನು ಸ್ವಲ್ಪ ಹಿಂಜರಿದರೂ ಅವನ ಆಹ್ವಾನವನ್ನು ನಿರಾಕರಿಸಲಾಗದೆ ಅವನ ಪಕ್ಕದಲ್ಲೇ ಕುಳಿತು. ನಮ್ಮಿಬ್ಬರ ನಡುವೆ ಕೇವಲ ಕೆಲವು ಇಂಚುಗಳ ಅಂತರ. ಅವನ ದೇಹದ ಶಾಖ ನನಗೆ ತಾಗುತ್ತಿತ್ತು. ಮಾತುಕತೆಗಳು ನಿಧಾನವಾಗಿ ಆರಂಭವಾದವು. ಚಿಕ್ಕಮ್ಮ, ನೀವು ನಿಜವಾಗಿಯೂ ಒಬ್ಬರೇ ಇಷ್ಟು ವರ್ಷ ಹೇಗೆ ಕಾಲ ಕಳೆದಿದ್ದೀರಿ? ನಿಮಗೂ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ ಎಂದು ಅವನು ನನ್ನನ್ನು ನೇರವಾಗಿ ಕೇಳಿದ. ಅವನ ಪ್ರಶ್ನೆಗೆ ನನ್ನ ಬಳಿ ಉತ್ತರವಿಲ್ಲದೆ ಕಣ್ಣುಗಳು ತೇವಗೊಂಡವು. ನನ್ನ ಮೌನವೇ ಉತ್ತರವೆಂದು ತಿಳಿದಂತೆ ಅವನು ನನ್ನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಅವನ ಸ್ಪರ್ಶದಲ್ಲಿ ಈ ಬಾರಿ ಯಾವ ಹಿಂಜರಿಕೆ ಇರಲಿಲ್ಲ. ಅವನು ನಿಧಾನವಾಗಿ ತನ್ನತ್ತ ಸೆಳೆದುಕೊಂಡ. ನಾನು ವಿರೋಧಿಸಲಿಲ್ಲ. ನನ್ನ ದೇಹ ಅವನದೇ ಆದೇಶವನ್ನು ಪಾಲಿಸುತ್ತಿತ್ತು. ನನ್ನ ಹೃದಯ ಬಡಿತ ಜೋರಾಗಿತ್ತು. ಅದು ಅವನಿಗೆ ಕೇಳಿಸುತ್ತಿರಬೇಕು. ನನಗೆ ಗೊತ್ತು ಚಿಕ್ಕಮ್ಮ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ನೋವಿದೆ ಅಂತ. ಆದರೆ ಇನ್ನು ಮುಂದೆ ನೀವು ಒಂಟಿಯಲ್ಲ ಎನ್ನನು ನನ್ನ ಕಿವಿಯಲ್ಲಿ ಪಿಸುಗುಟ್ಟುತ್ತಾ. ಅವನ ಬಿಸಿ ಉಸಿರು ನನ್ನ ಕೆನ್ನೆಗಳಿಗೆ ತಾಕಿ ನನ್ನ ಮೈಯಲ್ಲಿ ಹೊಸದೊಂದು ಸಂವೇದನೆ ಹುಟ್ಟಿಸಿತು. ಅವನು ನನ್ನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ನನ್ನ ಕಣ್ಣುಗಳನ್ನೇ ನೋಡಿದ. ನೋಟದಲ್ಲಿ ಪ್ರೀತಿ, ಕಾಳಜಿ ಮತ್ತು ತಡೆಯಲಾಗದ ಬಯಕೆಯೆದ್ದು ಕಾಣುತ್ತಿತ್ತು. ಅವನು ನಿಧಾನವಾಗಿ ನನ್ನ ಹಣೆಗೆ ಮುತ್ತಿಟ್ಟ. ನಂತರ ನನ್ನ ಕೆನ್ನೆಗಳಿಗೆ, ಕಣ್ಣುಗಳಿಗೆ. ನಾನು ಕಣ್ಣು ಮುಚ್ಚಿ ಆ ಸುಖವನ್ನು ಅನುಭವಿಸುತ್ತಿದ್ದೆ. ಇಷ್ಟು ವರ್ಷಗಳ ಒಂಟಿತನದ ನೋವೆಲ್ಲ ಕರಗಿ ಹೋದಂತೆ ಭಾಸವಾಗುತ್ತಿತ್ತು. ನಂತರ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಗಟ್ಟಿಯಾಗಿ ಅಪ್ಪಿಕೊಂಡ. ಆ ಆಲಿಂಗನದಲ್ಲಿ ಜಗತ್ತನ್ನೇ ಮರೆತು ಹೋದೆ. ನನ್ನ ದೇಹ ಅವನ ದೇಹಕ್ಕೆ ಅಂಟಿಕೊಂಡಿತ್ತು. ನಮ್ಮಿಬ್ಬರ ಹೃದಯಗಳು ಒಂದೇ ಲಯದಲ್ಲಿ ಬಡಿದುಕೊಳ್ಳುತ್ತಿದ್ದವು. ಆದರೆ ಇದು ಸಮಾಜ ಒಪ್ಪದ ಸಂಬಂಧ ಎಂಬ ಅರಿವು ಮೂಡಿದ ತಕ್ಷಣ ನಾವಿಬ್ಬರೂ ಒಮ್ಮೆ ದೂರವಾದೆವು. ನಮ್ಮಿಬ್ಬರ ಕಣ್ಣುಗಳಲ್ಲಿ ಅಪರಾಧಿ ಪ್ರಜ್ಞೆ ಮತ್ತು ತಣಿಯದ ದಾಹ ಒಟ್ಟಿಗೆ ಕಾಣುತ್ತಿತ್ತು. ಆ ರಾತ್ರಿ ಇನ್ನೂ ಮುಗಿದಿರಲಿಲ್ಲ. ಅಪ್ಪಗೆಯ ನಂತರ ಉದ್ವಿಗ್ನತೆ ಸರಿದು ನಮ್ಮ ನಡುವೆ ಹರಿಯುತ್ತಿದ್ದ ವಿದ್ಯುತ್ ಪ್ರವಾಹ ನಿಂತಿರಲಿಲ್ಲ. ಆ ಕ್ಷಣ ಅಪರಾಧಿ ಪ್ರಜ್ಞೆಗಿಂತ ದಣಿದ ದೇಹದ ಬಯಕೆ ನಮ್ಮನ್ನು ಹೆಚ್ಚು ಆಳುತ್ತಿತ್ತು. ಹೊರಗೆ ಮಳೆಯ ಸದ್ದು ನಮ್ಮಿಬ್ಬರ ಭಾರವಾದ ಉಸಿರಾಟದ ಸದ್ದಿನೊಂದಿಗೆ ಸೇರಿಕೊಂಡಿತ್ತು. ನಾನು ಎದ್ದು ಹೋಗಲು ಪ್ರಯತ್ನಿಸಿದೆ. ಆದರೆ ನನ್ನ ಕಾಲುಗಳು ನನ್ನ ಮಾತನ್ನು ಕೇಳುತ್ತಿರಲಿಲ್ಲ. ಅವನು ಮತ್ತೆ ನನ್ನ ಕೈ ಹಿಡಿದು, ಈ ಬಾರಿ ಅವನ ಹಿಡಿತದಲ್ಲಿ ಒಂದು ಅಧಿಕಾರವಿತ್ತು. ಚಿಕ್ಕಮ್ಮ, ದಯವಿಟ್ಟು ಹೋಗಬೇಡಿ. ನನ್ನ ಮಾತು ಕೇಳಿ ಎಂದನು ಗಂಭೀರವಾದ ಧ್ವನಿಯಲ್ಲಿ. ನಾನು ಅವನ ಕಣ್ಣುಗಳನ್ನು ನೋಡಿದೆ. ಅಲ್ಲಿ ಪ್ರೀತಿಯ ಜೊತೆ ನನ್ನ ದೇಹದ ಮೇಲೆ ಹಕ್ಕು ಸ್ಥಾಪಿಸುವಂತಿತ್ತು ಒಂದು ಭಾಸವಾಯಿತು. ನಾನು ಸೋತು ಅವನ ಪಕ್ಕದಲ್ಲಿ ಕುಳಿತು, ಅರವಿಂದ, ಇದು ತಪ್ಪು, ನಾವು ಮಾಡಬಾರದು ಎಂದೇ ದುರ್ಬಲ ಧ್ವನಿಯಲ್ಲಿ. ಅದಕ್ಕೆ ಅವನು, ಯಾವ ಸಮಾಜ, ಯಾವ ಕಾನೂನು ತಪ್ಪು ಅಂತ ನಿರ್ಧರಿಸಲಿ? ಸಮಾಜ ಯಾರು ಚಿಕ್ಕಮ್ಮ? ಇಷ್ಟು ವರ್ಷ ನಿಮ್ಮ ಸ್ವಾತಂತ್ರ್ಯ, ಸಂತೋಷವನ್ನು ಕೊಂದಿದ್ದು ಇದೇ ಸಮಾಜ. ಇವತ್ತು ನಿಮ್ಮ ಮನಸ್ಸು ಬಯಸಿದ್ದನ್ನು ಮಾಡುವುದರಲ್ಲಿ ತಪ್ಪೇನಿದೆ ಎಂದು ಪ್ರಶ್ನಿಸಿದ. ಅವನ ಮಾತುಗಳು ನನ್ನ ಮನಸ್ಸಿನ ಕೊನೆಯ ತಡೆಗೋಡೆಯನ್ನು ಒಡೆದು ಹಾಕಿದ್ದವು. ಅವನು ನನ್ನನ್ನು ಮತ್ತೆ ತನ್ನತ್ತ ಸೆಳೆದುಕೊಂಡ. ಈ ಬಾರಿ ನಾನು ವಿರೋಧಿಸಲಿಲ್ಲ. ನನ್ನ ಮನಸ್ಸು ಮತ್ತು ದೇಹ ಎರಡೂ ಅವನಿಗೆ ಶರಣಾಗಿದ್ದವು. ಅವನು ನನ್ನ ಸೀರೆಯ ಸೆರಗನ್ನು ಸರಿಪಡಿಸುವ ನೆಪದಲ್ಲಿ ನನ್ನ ಸೊಂಟವನ್ನು ಸ್ಪರ್ಶಿಸಿದ. ಅವನ ಬೆರಳುಗಳು ನನ್ನ ಬಟ್ಟೆಯ ಮೇಲೆ ಜರುಗುತ್ತಿದ್ದವು. ನನ್ನ ಚರ್ಮ ಸುಡುತ್ತಿತ್ತು. ನನ್ನ ಇಡೀ ದೇಹದಲ್ಲಿ ಮೃದು ಕಂಪನ ಹುಟ್ಟಿತ್ತು. ಅವನು ನಿಧಾನವಾಗಿ ನನ್ನ ಕತ್ತಿನ ಬಳಿ ಮುಖ ತಂದು ಅಲ್ಲಿ ಮುತ್ತಿಟ್ಟ. ನನ್ನ ಬಾಯಿಂದ ಒಂದು ಸಣ್ಣ ನರಳುವಿಕೆ ಹೊರಬಂತು. ನಮ್ಮಿಬ್ಬರ ನಡುವಿನ ಅಂತರ ಸಂಪೂರ್ಣವಾಗಿ ಮಾಯವಾಯಿತು. ಅವನ ಕೈಗಳು ನನ್ನ ಬೆನ್ನಿನ ಮೇಲೆ ನಿಧಾನವಾಗಿ ಚಲಿಸುತ್ತಿದ್ದವು. ನನ್ನಂಥ ಹೆಣ್ಣನ್ನು ಪೂರ್ತಿಯಾಗಿ ಜಾಗೃತಗೊಳಿಸಿತ್ತು. ನನ್ನ ಕೈಗಳು ತಾವಾಗಿ ಅವನ ಕುತ್ತಿಗೆಯ ಬಳಿ ಸೇರಿದವು. ನನ್ನ ತುಟಿಗಳು ಅವನ ತುಟಿಗಳನ್ನು ಹುಡುಕಿಕೊಂಡು ಬಂದವು. ಮೊದಲಿಗೆ ಮೃದುವಾದ ಆ ಮುತ್ತು ಕ್ರಮೇಣ ತೀವ್ರತೆಯನ್ನು ಪಡೆದುಕೊಂಡಿತ್ತು. ನಮ್ಮಿಬ್ಬರ ಉಸಿರು ಒಂದರಲ್ಲಿ ಒಂದು ಬೆರೆಯಿತು. ವರ್ಷಗಳಿಂದ ಬತ್ತಿ ಹೋಗಿದ್ದ ನನ್ನ ಜೀವನದ ನದಿಗೆ ಅವನು ಪ್ರವಾಹದಂತೆ ನುಗ್ಗಿದ್ದ. ಅವನು ನನ್ನನ್ನು ನಿಧಾನವಾಗಿ ಎತ್ತಿದ. ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ಮಲಗುವ ಕೋಣೆಯತ್ತ ಹೆಜ್ಜೆ ಹಾಕಿದ. ನಾನು ಕಣ್ಣು ಮುಚ್ಚಿ ಅವನ ಎದೆಗೆ ಒರಗಿಕೊಂಡು. ಹೊರಗಿನ ಮಳೆಯ ಸದ್ದು ಮತ್ತು ನಮ್ಮ ಹೃದಯದ ಬಡಿತದ ಸದ್ದು ಬಿಟ್ಟರೆ ಬೇರೆ ಏನೂ ಕೇಳಿಸುತ್ತಿರಲಿಲ್ಲ. ಅವನು ನನ್ನ ಮಂಚದ ಮೇಲೆ ಮಲಗಿಸಿದ. ಮೇಣದ ಬತ್ತಿಯ ಬೆಳಕಿನಲ್ಲಿ ಅವನ ಕಣ್ಣುಗಳಲ್ಲಿ ಕಾಮದ ಜ್ವಾಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನನ್ನ ಸೀರೆಯನ್ನು ನಿಧಾನವಾಗಿ ಸರಿಸಿದಾಗ ನನ್ನ ಮಾವಿನ ಹಣ್ಣುಗಳು ಅವನ ಕಣ್ಣಿಗೆ ಬಿತ್ತು.
ಅವನ ನೋಟಕ್ಕೆ ನನ್ನ ಮೈ ಬಿಸಿಯಾಗಿತ್ತು. ಚಿಕ್ಕಮ್ಮ, ನೀವು ದೇವತೆಯಂತೆ ಕಾಣುತ್ತಿದ್ದೀರಿ ಎಂದನು. ಆ ರಾತ್ರಿ ಮೇಣದ ಬತ್ತಿಯ ಅರೆಬೆಳಕಿನಲ್ಲಿ ನಮ್ಮ ದೇಹಗಳು ಒಂದಕ್ಕೊಂದು ಹತ್ತಿರವಾಗುತ್ತಿದ್ದವು. ಅರವಿಂದನ ಪ್ರತಿಯೊಂದು ಸ್ಪರ್ಶವೂ ನನ್ನೊಳಗೆ ಅಡಗಿದ್ದ ಬಯಕೆ ಮತ್ತು ಜ್ವಾಲೆಯನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಅವನ ತುಟಿಗಳು ನನ್ನ ದೇಹದ ಪ್ರತಿ ಅಂಗವನ್ನೂ ಪೂಜಿಸುತ್ತಿದ್ದವು. ನನ್ನ ಪ್ರತಿರೋಧನೆ ಎಲ್ಲವೂ ಕರಗಿ ನಾನು ಸಂಪೂರ್ಣವಾಗಿ ಅವನಿಗೆ ಶರಣಾಗಿದ್ದೆ. ಹೊರಗಿನ ಮಳೆಯು ನಮ್ಮಿಬ್ಬರ ಮಿಲನಕ್ಕೆ ಸಾಕ್ಷಿಯಾಗಿ ಆರ್ಭಟಿಸುತ್ತಿದ್ದರೆ ನಮ್ಮ ಕೋಣೆಯೊಳಗೆ ಪ್ರೀತಿ ಮತ್ತು ಕಾಮದ ಹೊಸದೊಂದು ರಾಗ ಹುಟ್ಟಿಕೊಂಡಿತ್ತು. ನಮ್ಮಿಬ್ಬರ ದೇಹಗಳು ಒಂದಾದ ಕ್ಷಣ ನನ್ನ ಜೀವನದ ಎಲ್ಲ ಒಂಟಿತನದ ನೋವು, ಹತಾಶೆಗಳು ದೂರವಾದಂತೆ ಭಾಸವಾಯಿತು. ಆ ರಾತ್ರಿ ನಾವಿಬ್ಬರೂ ಚೆನ್ನಾಗಿ ಆಟ ಆಡಿದೆವು. ಅದು ಕೇವಲ ದೈಹಿಕ ಮಿಲನವಾಗಿರಲಿಲ್ಲ, ಎರಡು ಒಂಟಿ ಆತ್ಮಗಳ ಸಂಗಮವಾಗಿತ್ತು. ಬೆಳಗಾಯಿತು. ಕಿಟಕಿಯ ಮೂಲಕ ಸೂರ್ಯನ ಕಿರಣಗಳು ಒಳಗೆ ಬರುತ್ತಿದ್ದವು. ಮಳೆ ನಿಂತಿತ್ತು, ಆದರೆ ಅದರ ತಂಪು ವಾತಾವರಣದಲ್ಲಿ ಇನ್ನೂ ಇತ್ತು. ನಾನು ಕಣ್ಣೆತ್ತರಾಗಿ ಪುನೀತ್ ನನ್ನ ಪಕ್ಕದಲ್ಲಿ ಗಾಢನಿದ್ರೆಯಲ್ಲಿದ್ದ. ಅವನ ಮುಗ್ಧ ಮುಖವನ್ನು ನೋಡಿದಾಗ ರಾತ್ರಿ ನಡೆದದ್ದು ಕನಸೇ ಆಯಿತೇ ಎನಿಸಿತು. ಆದರೆ ನನ್ನ ದೇಹದಲ್ಲಿದ್ದ ಹೊಸ ಚೈತನ್ಯ ಮತ್ತು ಮನಸ್ಸಿನಲ್ಲಿನ ತೃಪ್ತಿಭಾವ ಅದು ಕನಸಲ್ಲ, ಸತ್ಯ ಎಂದು ಹೇಳುತ್ತಿತ್ತು. ನನ್ನ ಮನಸ್ಸಿನಲ್ಲಿ ಒಂದು ಕ್ಷಣ ನಾನು ಮಾಡಿದ್ದು ತಪ್ಪೇ ಎಂಬ ಪ್ರಶ್ನೆ ಮೂಡಿತ್ತು. ಆದರೆ ತಕ್ಷಣವೇ ಇಷ್ಟು ವರ್ಷಗಳ ನಂತರ ನಾನು ನನಗಾಗಿ ಬದುಕಿದರೆ ತಪ್ಪೇನಿದೆ ಎಂಬ ಉತ್ತರವೂ ಸಿಕ್ಕಿತ್ತು. ಅವನ ಹಣೆಗೆ ಮುತ್ತಿಟ್ಟು ಮೆಲ್ಲನೆ ಎದ್ದು ಬಟ್ಟೆ ಸರಿಪಡಿಸಿಕೊಂಡೆ. ನಾನು ಸ್ನಾನ ಮುಗಿಸಿ ಅಡುಗೆ ಮನೆಗೆ ಬರುವಷ್ಟರಲ್ಲಿ ಬಾಗಿಲು ತಟ್ಟಿದ ಸದ್ದಾಯಿತು. ಬಿಂದು ಮನೆಗೆ ಬಂದಿದ್ದಳು. ಅವನನ್ನು ನೋಡಿದ ತಕ್ಷಣ ನನ್ನ ಎದೆ ದಸಕ್ಕೆಂದಿತ್ತು. ಅವಳಿಗೆ ಏನಾದರೂ ಅನುಮಾನ ಬಂದರೆ? ಆದರೆ ಅವಳು ಎಂದಿನಂತೆ ಸಹಜವಾಗಿದ್ದಳು. ಅಮ್ಮ, ರಾತ್ರಿ ತುಂಬಾ ಮಳೆ ಬಂತು. ಅಣ್ಣ ಎದ್ದಿಲ್ವಾ ಎಂದು ಕೇಳಿದಳು. ನಾನು ತಡವರಿಸಿದೆ. ಇಲ್ಲ ಕಣೆ, ಪ್ರಯಾಣದಿಂದ ಸುಸ್ತಾಗಿದ್ದ, ಇನ್ನೂ ಮಲಗಿದ್ದಾನೆ ಎಂದು ಹೇಳಿ ಪರಿಸ್ಥಿತಿ ನಿಭಾಯಿಸಿದ. ಸ್ವಲ್ಪ ಹೊತ್ತಿಗೆ ಲಕ್ಷ್ಮಿ ಕೂಡ ಹಬ್ಬದ ಶುಭಾಶಯ ಹೇಳಲು ಬಂದಳು. ಅವಳು ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿ, ಏನ್ ಸಾವಿತ್ರಿ, ಇವತ್ತು ನಿನ್ನ ಮುಖದಲ್ಲಿ ಏನೋ ಹೊಸ ಹೊಳಪು ಕಾಣುತ್ತಿದೆ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ ಹಾಗೆ ಎಂದು ಹಾಸ್ಯ ಮಾಡಿದಳು. ಅವಳ ಮಾತಿಗೆ ನನ್ನ ಮುಖ ಕೆಂಪಾಯಿತು. ಅವಳಿಗೆ ನಮ್ಮಿಬ್ಬರ ನಡುವಿನ ರಹಸ್ಯದ ಬಗ್ಗೆ ಅನುಮಾನ ಬಂದಿರಬಹುದು ಎಂದುಕೊಂಡೆ. ಮಧ್ಯಾಹ್ನದ ಹೊತ್ತಿಗೆ ಪುನೀತ್ ನಗರಕ್ಕೆ ಹೊರಡಲು ಸಿದ್ಧನಾದ. ಅವನ ಬ್ಯಾಗ್ ಪ್ಯಾಕ್ ಮಾಡಲು ನಾನು ಸಹಾಯ ಮಾಡುತ್ತಿದ್ದೆ. ಕೋಣೆಯಲ್ಲಿ ನಾವಿಬ್ಬರೇ ಇದ್ದಾಗ ಅವನು ನನ್ನ ಕೈ ಹಿಡಿದುಕೊಂಡ. ಚಿಕ್ಕಮ್ಮ, ನಾನು ಮತ್ತೆ ಬೇಗ ಬರುತ್ತೇನೆ, ನನ್ನನ್ನು ಮರೆಯಬೇಡಿ ಎಂದ. ಅವನ ಕಣ್ಣುಗಳಲ್ಲಿ ಪ್ರೀತಿ ತುಂಬಿತ್ತು. ನಿನ್ನನ್ನು ಮರೆಯಲು ಸಾಧ್ಯವೇ ಪುನೀತ್ ಎಂದೆ ನಾನು. ಅವನು ಹೊರಡುವಾಗ ಮನೆಯವರೆಲ್ಲರ ಮುಂದೆ ನನ್ನನ್ನು ನಮಸ್ಕರಿಸಿದ. ಆದರೆ ಅವನ ಕಣ್ಣುಗಳು ನನ್ನೊಂದಿಗೆ ಮಾತ್ರ ಮಾತನಾಡುತ್ತಿದ್ದವು. ಆ ನೋಟದಲ್ಲಿ ಇದು ನಮ್ಮ ಸಂಬಂಧದ ಅಂತ್ಯವಲ್ಲ, ಇನ್ನೊಂದು ಹೊಸ ಆರಂಭ ಎಂಬ ಸ್ಪಷ್ಟ ಸಂದೇಶವಿತ್ತು. ಅವನು ಹೋದ ನಂತರ ಮನೆಯ ಬಾಗಿಲಲ್ಲಿ ನಿಂತು ಮಳೆಯ ಹನಿಗಳು ಜಾರುತ್ತಿದ್ದಂತೆ ಕಣ್ಣೀರು ನನ್ನ ಕೆನ್ನೆಯ ಮೇಲೆ ಜಾರಿತು. ಆದರೆ ಅದು ದುಃಖದ ಕಣ್ಣೀರಾಗಿರಲಿಲ್ಲ, ವರ್ಷಗಳ ನಂತರ ಸಿಕ್ಕ ಸಂತೋಷದ ತೃಪ್ತಿಯಾಗಿತ್ತು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.